ಕಾಣಿಸ್ಕೊಂಡಿದ್ದೀರಾ, ಅದೇ ಹೈಟ್ ಇದ್ದೀರಾ, ಹಾಗೆ ಕಾಣಿಸ್ತೀರಾ, ಅಫ್ಕೋರ್ಸ್ ನೋ ಡೌಟ್. ಹೇಗಿತ್ತು ಅಂದ್ರೆ ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾವು ಯೂಶಲಿ ಕಾಲೇಜ್ಗೆ ಹೋಗು ಅಂದ್ರೆ ಬಂಕ್ ಹಾಕ್ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದ್ವಿ, ಟೀಚರ್ಸ್ ಲೆಕ್ಚರರ್ಸ್ ಅಂದ್ರೆ ಅಂತ ಓಡೋಗ್ತಾ ಇದ್ವಿ. ನಿಮ್ಗೆ ಹೆಂಗ್ ಫೀಲ್ ಆಗ್ತದೆ ಅದೇ ಪಾತ್ರ ನಿಮ್ಮ ಕಾಲೇಜ್ ಡೇಸ್ ಹೇಳೋದು? ಇಲ್ಲ, ಸತ್ಯ, ನಮ್ಮಮ್ಮ ಅದೇ ಹೇಳ್ತಾರೆ, ನೀನೇ ಬಂಕ್ ಆಗ್ತಿದ್ದೆ ಕಾಲೇಜಲ್ಲಿ, ಇವಾಗ ನೀನು ಲೆಕ್ಚರ್ ಆಗಿ ಪಾಠ ಮಾಡ್ಬೇಕು ಅಷ್ಟು ಜನಕ್ಕೆ, ಅದನ್ನ ಅಕ್ಸೆಪ್ಟ್ ಮಾಡ್ತಾರಾ ಹುಡುಗರು ಅಂತ ಕೇಳಿದ್ರು. ಇಲ್ಲ, ಶೂಟಿಂಗ್ ಟೈಮಲ್ಲಿ ಅಕ್ಸೆಪ್ಟ್ ಮಾಡಲೇಬೇಕು, ಯಾಕೆಂತ ಹೇಳಿದ್ರೆ ಆ ಗೆಟಪ್ಪೇ ಆ ರೀತಿ ಇತ್ತು. ಆ ಇನ್ಶರ್ಟ್ ಮಾಡ್ಕೊಂಡಿರೋ ಫಾರ್ಮಲ್ಸು, ಜುಟ್ಟು ಕಟ್ಟಿದ್ದೀನಿ ನಿಮ್ಗೆ ನೋಡ್ಬೋದು ಟೀಸರಲ್ಲಿ, ಆಮೇಲೆ ಶೇಡ್ಸ್ ಹಾಕಿರೋದು, ಒಂದು ಡಿಗ್ನಿಟಿ ಆಗಿತ್ತು ಕ್ಯಾರೆಕ್ಟ್ರು. ಆಮೇಲೆ ನಿಮಗೆ ನಾರ್ಮಲ್ ಇಂಗ್ಲೀಷ್ ಅಲ್ಲ ಇದು, ಒಂದು 20 ನಿಮಿಷ 25 ನಿಮಿಷ ಆ ಸ್ಲ್ಯಾಂಗೇ ಬೇರೆ ಇದೆ ಇಂಗ್ಲೀಷು ಆ್ಯಕ್ಚುಲಿ. ಕನ್ನಡ ಮೀಡಿಯಂ, ನಿಮ್ಗೆ ಎಷ್ಟು ಕಷ್ಟ ಇತ್ತು ಇಲ್ಲ, ಇಂಗ್ಲೀಷ್ ನಾರ್ಮಲ್ ಇಂಗ್ಲೀಷ್ ಮಾತಾಡ್ಬೋದು, ಬಟ್ ಈ ಥರ ಸ್ಲ್ಯಾಂಗ್ ಮಾತಾಡೋದಿದೆಯಲ್ಲ ಪ್ರೊಫೆಸರ್ ಆಗಿ, ಅದನ್ನು ನಿಭಾಯಿಸೋದು ಕಷ್ಟ ಆಯಿತು. ಆಮೇಲೆ ಕಂಪ್ಲೀಟಾಗಿ ಒಂದು 20-25 ನಿಮಿಷ ಲೆಕ್ಚರ್ ಕ್ಲಾಸ್ ತೊಗೊತೀನಿ. ಮ್ಯಾನೇಜ್ ಮಾಡಿದ್ರಿ ಸರ್? ಇವತ್ತು ಆಂಥ್ರೋಪಾಲಜಿ ಅಂದ್ರೆ ನನಗೆ ಅಂತ ಬಾಯಿ ತಿರುಗುತ್ತೆ, ಆ ಟರ್ಮ್ಸ್ ಎಲ್ಲ ಮೆಡಿಕಲ್ ಟರ್ಮ್ಸ್ ಎಲ್ಲ ಹೆಂಗ್ ಕಲ್ತ್ರಿ? ಅಲ್ಲ, ನಾ ಪ್ರಾಕ್ಟೀಸ್ ಮಾಡಿ ನಿಮಗೆ ಹೇಳಿದೆ. ನನಗೆ ಪ್ರಾಕ್ಟೀಸ್ ಮಾಡ್ಬೋದು, ಬಟ್ ಪ್ರಾಕ್ಟೀಸ್ ಮಾಡಿದ್ರು ಡೆಡ್ ಬಾಡಿ ಜೊತೆ ಹೆಂಗೆ ಮಾಡ್ತೀರಾ ಆ್ಯಕ್ಟ್ ನೀವು? ಅದು ಡಿಫಿಕಲ್ಟ್ ಆಯ್ತು ನನಗೆ. ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ನಗೋರು, ಏನು ಸರ್ ನೀವು ಐಟು ಪರ್ಸ್ನಾಲಿಟಿ ಇದ್ದೀರಾ, ಡೆಡ್ ಬಾಡಿ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಏನು ಸರ್, ಹೀರೋಯಿನ್ನ ಕೊಡಿ, ಇಲ್ಲಾಂದ್ರೆ ಏನೋ ಒಂದು ಮಾಸ್ ಡೈಲಾಗ್ ಹೇಳಿ, ಇಲ್ಲ ಫೈಟ್ ಮಾಡೋಣ ಅಂದರೆ ಮಾಡ್ಬೋದು. ಡೆಡ್ ಬಾಡಿ ಜೊತೆ ಆ್ಯಕ್ಟ್ ಮಾಡು ಅಂತ ಹೇಳಿದ್ರೆ ಹಿಂಗೆ ವೈಬ್ರೇಷನ್ ಆಗೋದು. ನಿಮ್ಗೆ ಅದು ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಡೆಡ್ ಬಾಡಿ ಇಟ್ಕೊಂಡು, ಇಂಥ ಪಾರ್ಟು, ಈ ಪೋರ್ಷನ್ ಇದು, ಈ ಥರ ಇದಾದರೆ ಇದಾಗುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನನಗೆ ವೈಬ್ರೇಷನ್ ಆಗೋದು. ಬಟ್ ಸುಮಾರು ಟೇಕ್ ಮಾಡಿದ್ದೀನಿ ಅದನ್ನು. ಯಾಕೆಂತ ಹೇಳಿದ್ರೆ ನನಗೆ ಅದು 3 ಗಂಟೆ ರಾತ್ರಿ ನಂಗೆ ತಲೆ ಕೂತ್ಕೊಂಡ್ಬಿಟ್ಟಿತ್ತು. 3 ಗಂಟೆ ರಾತ್ರಿ ದೆವ್ವಗಳು ಓಡಾಡೋ ಟೈಮಲ್ಲೂ ಡೆಡ್ ಬಾಡಿ ಎದ್ಬಿಟ್ರೇನಪ್ಪ ಅಂತ ನನಗೊಂದು ಇದಾಗ್ತಿತ್ತು. ಆಮೇಲೆ ಅವರು ಕಾಲೇಜವ್ರು ಹೇಳಿದ್ರು, ಇಲ್ಲ ಸರ್ ಇದು 10 ವರ್ಷ, ಸುಮಾರು ಒಂದು 10 ವರ್ಷ ಹಳೆ ಸರ್ ಡೆಡ್ ಬಾಡಿ ಅಂತ. ಅವಾಗ ನಾನು ಇನ್ನೂ ಜಾಸ್ತಿ ಭಯ ಸ್ಟಾರ್ಟ್ ಆಗೋಯ್ತು, ಎದ್ಗಿದ್ದು ಬಿಟ್ರೇನಪ್ಪ ಮಾಡೋದಂತ. ಸುಮಾರು ಅದು ಒಂದು 7 ಅಡಿ ಇದೆ ಡೆಡ್ ಬಾಡಿ. ಆ ಕೆಮಿಕಲ್ ಹಾಕಿ ಇದು ಮಾಡಿದ್ರು, ಸ್ಮೆಲ್ ಇತ್ತು, ಅದು 7 ಅಡಿ ಇದೆ. ಅವ್ರು ಹೇಳಿದ್ರು 10 ವರ್ಷದ ಹಳೆ ಬಾಡಿ ಸರ್ ಅಂತ. 10 ವರ್ಷದಂದರೆ ಪಾಪ ಸತ್ತ ಮೇಲೂ ನೆಮ್ಮದಿ ಕೊಡ್ತೀವಲ್ಲ ಯಪ್ಪಂಗೆ ನನಗನ್ನಿಸ್ತು. ಫ್ರೆಶ್ ಆಗಿರೋದು ಈ ಡೆಡ್ ಬಾಡಿ ಬೇಕು, ಇದು ಸ್ಕಿನ್ ಔಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇದನ್ನ ನಾನು ಇನ್ಫ್ಯಾಕ್ಟ್ ಇವ್ರನ್ನ ಕರ್ಕೊಂಡು ಹೋಗಿದ್ದೆ. ಇವ್ರು ಯಾರು ಇಲ್ಲ ಜೊತೆ, ನಾನು ಹಿಂಗೆ ತಿರುಗಿ ನೋಡ್ತೀನಿ, ಎಲ್ಲ ಓಡ್ತಾ ಇದ್ದಾರೆ, ಮೇಡಮ್ ನಾನು ಬಿಟ್ಬಿಡಿ ಮೇಡಮ್ ಅಂತ. ನಮ್ಮ ಮಾಸ್ಕು ಹಾಕೊಳ್ಳೋಕೆ ರೆಡಿ ಇಲ್ಲ. ನಾನು ಇನ್ಫ್ಯಾಕ್ಟ್ ನೋಡ್ತಾ ಇದೀನಿ, ಇದು ಸ್ಕಿನ್ ಔಟ್ ಆಗಿಲ್ಲ, ಇದು ಸ್ಕಿನ್ ಇದೆ, ಇದು ಫ್ರೆಶ್ ಆಗಿದೆ ಕೊಡಿ ನಾವು. ಇನ್ಫ್ಯಾಕ್ಟ್ ಪಾಪ ಕಾಲೇಜವರು ತುಂಬ ಸಪೋರ್ಟ್ ಮಾಡಿದ್ರು. ಯಾವ ಕಾಲೇಜ್? ಇಟ್ಸ್ ಜುಪಿಟರ್ ಕಾಲೇಜ್ ಅಂತ, ಇದ್ರ ಹತ್ರ ನೆಲಮಂಗಲ ರೋಡಲ್ಲಿ. ಸರ್, ಈಗ ಹೀರೋಯಿನ್ ಅಂತ ಬಂದಾಗ ಒಂದು ಸ್ವಲ್ಪ ಈ ಫಿಲಿಮ್ ಅಂತ ಬಂದಾಗೇನೆ ರೊಮ್ಯಾನ್ಸು, ಸಾಂಗು, ಒಂದು ಇಮ್ಯಾಜಿನೇಷನ್ ಇರುತ್ತೆ. ಒಂದು ಸಿನಿಮಾ ಅಂದರೆ 2-3 ಹಾಡು, ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಇರುತ್ತೆ, ಪ್ರಪೋಸ್ ಮಾಡೋದು, ಒಂದು ಸ್ವಲ್ಪ ಕಾಟ ಕೊಡೋದು, ಅದೆಲ್ಲ ಬಿಟ್ಬಿಟ್ಟು ನಿಮ್ಮ ಹತ್ರ ಇವಾಗ ಡೆಡ್ ಬಾಡಿನ ಎಕ್ಸ್ಪ್ಲೇನ್ ಮಾಡಿಸೋ ಕೆಲಸ ಕೊಟ್ಟಿದ್ದಾರೆ. ಹೆಂಗೆ ಫೀಲ್ ಆಗ್ತದೆ? ಇಲ್ಲ ಮೇಡಮ್, ಚೆನ್ನಾಗಿ ಫೀಲ್ ಆಯಿತು, ಅಂದರೆ ಖುಷಿ ಆಯಿತು. ಅಂದರೆ ಕಲಾವಿದ ಅಂದಮೇಲೆ ಎಲ್ಲ ಮಾಡಬೇಕು, ಅದನ್ನ ಜೀರ್ಣ ಮಾಡ್ಕೊಂಡು ಮಾಡಬೇಕು, ಅರ್ಗಿಸ್ಕೊಂಡು ಮಾಡಬೇಕು, ಅವನೇ ಕಲಾವಿದ ಅಂತ ನನ್ನ ಅನಿಸಿಕೆ. ಆಮೇಲೆ ಮೇಡಮ್ ಅದನ್ನ ಮಾಡಿ ತೋರಿಸಿದ್ರು ನನಗೆ. ಅದನ್ನು ಹೇಳಿದ್ನಲ್ಲ ನಿಮಗೆ, ಅದನ್ನ ತುಂಬ ಈಸಿ ಆಯಿತು. ಡೆಡ್ ಬಾಡಿ ಸೀನ್ ಆಗಿರ್ಬೋದು, ಕ್ಲೈಮ್ಯಾಕ್ಸ್ ಪೋರ್ಷನ್ ಆಗಿರ್ಬೋದು, ಆಮೇಲೆ ಕಾಲೇಜರ ಟೀಚ್ ಮಾಡ್ತೀನಲ್ಲ ಆ ಟೈಮಲ್ಲಿ ಆಗಿರ್ಬೋದು. ಅಂದರೆ ಅವ್ರು ಕಂಪ್ಲೀಟಾಗಿ ಹಿಂಗೆ ಬಂದು ಹೇಳ್ತಿದ್ರು, ಹಿಂಗೆ ಬಂದು ನಿಂತ್ಕೊಬೇಕು, ಹಿಂಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕು. ನೀನು ಲೆಕ್ಚರಲ್ಲಿ, ನಿನಗೆ ಲೆಕ್ಚರ್ಗೆ ಯಾವ ರೀತಿ ಬಿಹೇವ್ ಮಾಡ್ತಾರೆ ಸ್ಟೂಡೆಂಟ್ಸ್ ಅಂದರೆ ಆ ರೀತಿಯೇ ಬಿಹೇವ್ ಮಾಡಬೇಕು. ನೀನು ಸ್ಟೂಡೆಂಟ್ಸ್ ಥರ ಆಡೋಂಗಿಲ್ಲ ಅಂತ ಮೊದಲೇ ಹೇಳಿರೋರು. ಆ ಡಿಗ್ನಿಟಿಯಾಗಿ, ಆ ಡಿಸಿಪ್ಲಿನ್ ಆಗಿ, ಆ ಶೇಡ್ಸ್ ಹಾಕೊಂಡು ಸ್ಟೈಲ್ ಆಗಿರ್ಬೋದು, ಕಾರ್ಯನಿಳೆ ಸ್ಟೈಲ್ ಆಗಿರ್ಬೋದು, ಒಂದು ಡಿಫ್ರೆಂಟ್ ಕತೆ, ಕಂಟೆಂಟ್ ಬೇಸ್ ಕತೆ, ಅದಕ್ಕೆ ನಾನು ಜೀವ ತುಂಬಿದ್ದೀನಿ ಅನ್ಕೊತೀನಿ ಮೇಡಮ್. ಇವ್ರು ಅಂದ್ರೆ ಸಿಂಧು ಅವ್ರು ಹೇಳ್ತಾ ಇದ್ರು, ನೀವು ಒಬ್ಬರೇ ಮಗ, ಅದಕ್ಕೆ ನಿಮ್ಮ ತಾಯಿ ಸ್ವಲ್ಪ ಎದುರ್ಕೋತಾ ಇದ್ರು ಅಂತ. ನಿಮ್ಮ ಪೇರೆಂಟ್ಸ್ ರಿಯಾಕ್ಷನ್ ಹೆಂಗಿತ್ತು ಸಿನಿಮಾ ನೋಡಿದ್ಮೇಲೆ? ತೋರಿಸಿದ್ದೀರಾ ಸಿನಿಮಾ ಏನಾದ್ರು? ಇಲ್ಲ, ಸಿನಿಮಾ ತೋರಿಸಿಲ್ಲ. ಇದು ನೋಡಿದ್ದಾರೆ, ಟೀಸರ್ ನೋಡಿದ್ದಾರೆ, ಟೀಸರು ಟ್ರೇಲರು ಎಲ್ಲ ನೋಡಿದ್ದಾರೆ. ಇದೇನು ಡೆಡ್ ಬಾಡಿ ಜೊತೆ ನೀನು ಆ್ಯಕ್ಟ್ ಮಾಡಿ ಅಂತ ಅವ್ರಿಗೆ ಶಾಕ್ ಆಯ್ತು, ನಮ್ಮ ಅಪ್ಪ ಅಮ್ಮಗೆ ಶಾಕ್ ಆಯಿತು. ನಿಜವಾಗ್ಲೂ ಡೆಡ್ ಬಾಡಿನ ಅಂತ ಕೇಳಿದ್ರು. ನಾನು ನಿಜವಾಗ್ಲೂ ಡೆಡ್ ಬಾಡಿ ಅಂತ ಅಂದ್ಕೊಂಡೆ, ನಿಜವಾಗ್ಲೂ ಡೆಡ್ ಬಾಡಿನ ಇದು ಅಂತ ಹೇಳಿದೆ. ಇಲ್ಲ ನಿಜವಾದ್ದಲ್ಲ ಇದು ಅನ್ಸುತ್ತೆ, ಇದು POP ಇದು ಅಂತ ಹೇಳಿದ್ರು. ಇಲ್ಲ ನಿಜವಾದ ಡೆಡ್ ಬಾಡಿಲ್ಲೇ ಆ್ಯಕ್ಟ್ ಮಾಡಿರೋದು ನಾವು ಅಂತ ಹೇಳಿದೆ. ನಮ್ಮ ಅಮ್ಮ ಸ್ವಲ್ಪ ಗಾಬರಿ ಆದರು, ನೀನು ಹಂಗೆಲ್ಲ ಮಾಡೋದವಲ್ಲ, ಹೆಂಗೆ ಭಯಪಟ್ಟ, ಹೆಂಗೆ ಗೊತ್ತಲ್ಲ, ಅಮ್ಮಂಗೆ ಗೊತ್ತಿತ್ತಲ್ಲ, ಭಯಪಡ್ತಿದ್ದೆ. ಆಮೇಲೆ ರೆಗ್ಯುಲರ್ ಹೇಳ್ತಿದ್ದೆ ಫೋನಲ್ಲಿ, ಹಿಂಗಾಗಿದೆ ಹಿಂಗಿದೆ ಡೆಡ್ ಬಾಡಿ ಶೂಟ್ ಮಾಡಿಸ್ತಾರೆ ಅಮ್ಮ ಇವತ್ತು ಅಂತಲೇ ಹೇಳ್ತಿದ್ದೆ, ನಾನು ಬೈಕೋತಿದ್ದೆ. ಮಾಡಿದಾಗಲೂ ಅಷ್ಟೇ, ಅದನ್ನು ಸ್ಮಶಾನನೇ, ನೈಟ್ 3 ಗಂಟೆ ಸ್ಮಶಾನ ಕರ್ಕೊಂಡು ಹೋಗ್ಬಿಡೋದು, ಸಮಾಧಿ ಹತ್ರ ನಿಲ್ಸೋದು. ಇವ್ರೇನು ಅಂತಂದರೆ ಸಮಾಧಿ ಹತ್ರ ನಿಂತ್ಕೊಂಡಾಗ, ಮೇಡಮ್ ದಯವಿಟ್ಟು ನೆಕ್ಸ್ಟ್ ಇಂಥ ಕತೆ ಮಾಡಬೇಡಿ ಮೇಡಮ್, ಪ್ಲೀಸ್ ಮೇಡಮ್. ಅದು ಏನು ಅಂತಂದರೆ ನಿಮಗೆ ಶೂಟ್ ಮಾಡೋಕ್ಕೆ ಆಗ್ತಿಲ್ಲ ನಾವು. ಇನ್ಫ್ಯಾಕ್ಟ್ ಅದು 3 ಗಂಟೆ ಅನಿಸುತ್ತೆ. ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ, ಇದಾದಮೇಲೆ ಸುಮ್ಮನೆ ಒಂದು ಹೇಗೆ ಬರುತ್ತೆ ಅಂತ. ಆ ಕತೆನೂ ಕೂಡ ಸೇಮ್ ಇದೇನೆ, ಅಂದರೆ ದೆವ್ವಗಳದ್ದು ಕತೆನೇ. ಸ್ಮಶಾನ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ, ನೈಟ್ 3 ಗಂಟೆ ಆಗ್ತಿದೆ, ಇವತ್ತು ಶೂಟ್ ಮಾಡ್ತಿದ್ದೀನಿ, ಆಗ್ತಾನೆ ಇಲ್ಲ ಶೂಟ್ ಮಾಡೋಕ್ಕೆ.
ಶೂಟ್ ಮಾಡೋಕ್ಕೆ ಆಗ ಇವ್ರಿಗೆ ಮೊದಲೇ ದೇವರು ಅನ್ನೋದು ಜಾಸ್ತಿ. ಅಯ್ಯೋ ಇಲ್ಲ ಆಗ್ತಿಲ್ಲ ಮೇಡಮ್, ಅವ್ರು ಅದು ಶೂಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಮೇಡಮ್, ನಮಗೆ ಬೇಡ ಮೇಡಮ್ ಹೋಗ್ಬಿಡೋಣ ಅಂತ ಕಾರ್ ಹತ್ತುತ್ತಾರೆ. ಸೊ ಇಲ್ಲ ನನಗೆ ಇವತ್ತು ಶೂಟ್ ಮಾಡ್ಕೊಂಡೇ ಹೋಗ್ಬೇಕು ನಾನು ಅಂತ ಹೇಳ್ಬಿಟ್ಟು ಸ್ಮಶಾನದಲ್ಲಿ ನಿಂತ್ಕೊಂಡು, ಅದು ಇನ್ಫ್ಯಾಕ್ಟ್ ಯಾರೂ ಇಲ್ಲ, ಕ್ಯಾಮ್ರಾಮನ್ ಹೆದರ್ಕೊಂತಾರೆ, ಇವ್ರು ಹೆದರ್ಕೊಂತಾರೆ, ಅಯ್ಯೋ ಬನ್ರಿ ಏನಾಗಲ್ಲ ಅಂತ ನೋಡಿದ್ರೆ ಅಲ್ಲಿಬ್ರು ನಡ್ಕೊಂಡು ಬರ್ತಿದ್ದಾರೆ. ಅವರೆಲ್ಲ ಧೈರ್ಯವಾಗಿಲ್ಲ, ನಿಮ್ಗೇನು ಅಂದರೆ ಅವ್ರು ಪಾಪ ಇಲ್ಲ ಮೇಡಮ್, ನೀವು ನೆಕ್ಸ್ಟ್ ಇಂಥ ಕಥೆನೇ ಮಾಡಬೇಡಿ ಪ್ಲೀಸ್ ಮೇಡಮ್, ಒಂದು ಲವ್ ಸ್ಟೋರಿ ಮಾಡಿ, ಒಂದು ರೊಮ್ಯಾಂಟಿಕ್ ಏನಾದರೂ ಒಂದು ಇದನ್ನು ಮಾಡಿಬಿಟ್ಟು ಈ ಥರ ಕತೆ ಮಾಡಬೇಡಿ ಅಂತ. ನನಗೆ ಸ್ಮಶಾನದಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಕೂತ್ಕೊಂಡು 2 ದಿನ ತೊಗೊಂಡಿದ್ದೀವಿ ಅದನ್ನು. ಸರ್ ಯೂಶ್ವಲ್ ಆಗಿ ನಾವೇನಾದರೂ ಒಂದು ಕ್ರಿಮೇಷನ್ಗೆ ಹೋದರೆ ಯಾರಾದರೂ ಸತ್ತಾಗ ಅವ್ರನ್ನ ಸೆಂಡ್ ಆಫ್ ಮಾಡೋದು ಇವಾಗ ಬೇಸಿಕಲಿ ಅಂದರೆ ಮಣ್ಣಿಗೆಲ್ಲ ಹೋದರೆ ನಾವು ಒಂದಿನ ನೈಟೆಲ್ಲ ಇಲ್ಲಿ ವಿಭೂತಿ ಹಚ್ಕೊಂಡು ಕುಂಕುಮ ಹಚ್ಕೊಂಡು ಅಯ್ಯೋ ನಮ್ಮ ಹತ್ರಕ್ಕೆ ಯಾವುದೋ ದುಷ್ಟಶಕ್ತಿಗಳು ಬರದೇ ಇರಲಿ ಅನ್ನೋ ಥರ ಎಲ್ಲ ಪ್ರಿಪೇರ್ ಆಗಿ ಫ್ರೆಶ್ ಆಗಿ ಡೇನ ಸ್ಟಾರ್ಟ್ ಮಾಡೋಣ ಅಂತ ದೀಪ ಎಲ್ಲ ಹಚ್ತಾರೆ ಮನೇಲಿ. ನೀವು ದಿನ ಬೆಳಗ್ಗೆ ಆದ್ರೇ ಡೆಡ್ ಬಾಡೀಸ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಂದಾಗ ನೀವು ಮನೇಲಿ ಏನಾದರೂ ಹನುಮಾನ್ ಚಾಲೀಸ ಈ ಥರ ಯಾವುದಾದ್ರೂ ಹಾಕ್ಕೊಂಡು ಕುಂಕುಮ ಇಟ್ಕೊಂಡು ಮಲಗಿದ್ದಿದ್ಯಾ? ದುರ್ಗಾ ಪರಮೇಶ್ವರದ ಶ್ಲೋಕ ಹೇಳ್ತಿದ್ದೆ. ಅದು ಬೆಳಗ್ಗೆ ದೀಪ ಹಚ್ಕೊಂಡು ಶೂಟಿಂಗ್ ಹೋಗ್ತಿದ್ದೆ. ನೈಟ್ ಬರಬೇಕಾದ್ರೆ ಸ್ನಾನ ಮಾಡಿ, ತಲೆಗೆ ಸ್ನಾನ ಮಾಡಿ ದೀಪ ಹಚ್ಬಿಟ್ಟು ಮಲ್ಕೊತಿದ್ದೆ. ಆದ್ರೂ ಕನ್ಸಲ್ಲಿ 1-2 ಸಲ ಆ ಡೆಡ್ ಬಾಡಿನೇ ಕಾಣುತ್ತೆ. ಇವಾಗ ನೆನೆಸ್ಕೊಂಡ್ರೆ ಆ ಡೆಡ್ ಬಾಡಿನೇ ಕಾಣುತ್ತೆ. ಯಾಕೆಂದರೆ ತುಂಬ ಕ್ಲೋಸಪ್ಪಲ್ಲಿ ಇದು ಶೂಟ್ ಮಾಡಿದ್ದೀವಲ್ಲ, ಭಯ ಆಗ್ತಿತ್ತು. ನಿಮ್ಮ ಪಾತ್ರದ ಬಗ್ಗೆ ನನ್ನ ಪಾತ್ರ ಹೇಳಬೇಕು ಅಂತ ಹೇಳಿದ್ರೆ ಮಾನವಶಾಸ್ತ್ರ ಪ್ರೊಫೆಸರಲ್ಲೂ, ಆಂಥ್ರೋಪಾಲಜಿ ಪ್ರೊಫೆಸರಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಒಂದು ವಿಭಿನ್ನವಾಗಿದೆ, ವಿಶೇಷವಾಗಿದೆ. ಹಾಗೆ ಅದ್ರ ಜೊತೆಗೆ ಸತ್ಯ ಅನ್ನೋ ಕ್ಯಾರೆಕ್ಟ್ರು, ಅಂದರೆ ಹೀರೋ ಕ್ಯಾರೆಕ್ಟ್ರು ತಾಯಿನ ಹುಡುಕ್ತಾನೆ. ತಾಯಿ ಸಿಕ್ಕರು ಯಾವ ರೀತಿ ಸಿಗ್ತಾಳೆ, ಇವನ ಎಜುಕೇಷನಲ್ಲಿ ಯಾವ ರೀತಿ ಮುಗಿಸ್ಕೊತಾನೆ, ಈ ಎಜುಕೇಷನ್ಗೆ ಯಾರು ಸಪೋರ್ಟ್ ಮಾಡಿದ್ರು ಇವನಿಗೆ, ತಾಯಿ ಇಷ್ಟು ದಿನ ಎಲ್ಲಿದ್ಲು, ಏನಾಗಿದ್ಲು, ಹೇಗೆ ಸಿಗ್ತಾಳೆ ತಾಯಿ, ಸಿಕ್ಕರು ಯಾವ ಜಾಗದಲ್ಲಿ ಸಿಗ್ತಾಳೆ, ಅದನ್ನು ಹುಡ್ಕೊಂಡು ಅವನ ಮಾನವಶಾಸ್ತ್ರ ಪ್ರೊಫೆಸರ್ ಪಾತ್ರಕ್ಕೆ ಜೀವ ತುಂಬಿಕೊಂಡು ಒಂದು ಚಿಕ್ಕ ಎಳೆಯಲ್ಲಿ ಒಂದು ಲವ್ ಸ್ಟೋರಿ ಬಿಲ್ಡ್ ಆಗಿದೆ. ಅದು ಚೆನ್ನಾಗಿ ಬಂದಿದೆ. ಈ ರೀತಿ ನನ್ನ ಕ್ಯಾರೆಕ್ಟ್ರು ಫೀಲ್ ಆಗಿದೆ ಮೇಡಮ್. ಹಾಗೆ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದೀರಾ, ನೀವು ಒಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಈಗ ಸಿನಿಮಾ ಡೆಬ್ಯೂ ಮಾಡ್ತಾ ಇದ್ದೀರಾ. ಎಷ್ಟು ಖುಷಿ ಇದೆ ಅಂದರೆ ಯಾವುದೇ ಆರ್ಟಿಸ್ಟ್ಗಾಗಲಿ ಒಂದು ಅಲ್ಟಿಮೇಟ್ ಡ್ರೀಮ್ ಅಂದರೆ ನಾನು ಹೀರೋ ಆಗಬೇಕು, ನಾನು ಹೀರೋಯಿನ್ ಆಗಬೇಕು, ನನ್ನದೇ ಒಂದು ಸ್ಥಾನ ಇರಬೇಕು ಅನ್ನೋದಿರುತ್ತೆ. ಈಗ ನಿಮ್ಗೆ ಅದು ಸಿಂಧು ಅವರು ಫುಲ್ಫಿಲ್ ಮಾಡಿಕೊಡ್ತಾ ಇದ್ದಾರೆ. ನಿಮ್ಮ ಕ್ಯಾರೆಕ್ಟರ್ ಹೇಗೆ ಸೆಲೆಕ್ಟ್, ಅಂದರೆ ನೀವು ಈ ಕ್ಯಾರೆಕ್ಟರ್ಗೆ ಹೇಗೆ ಸೆಲೆಕ್ಟ್ ಆದ್ರಿ, ಹಾಗೆ ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದರೆ? ನಾನು ಮಳೆ ಅಂತ ಸಿನಿಮಾ ಮಾಡಿದೆ. ಫಸ್ಟು ಪ್ರೇಮ್ ಸರ್ ಜೊತೆ ಮಾಡಿದೆ, ಶಿವ್ ತೇಜಸ್ ಡೈರೆಕ್ಟರ್ ಸರ್ ಅವ್ರ ಜೊತೆ ಮಾಡಿದೆ. ಅದಾದಮೇಲೆ ದಿಲ್ ಪಸಂದ್ ಅಂತ ಮಾಡಿದೆ ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ. ಅದಾದಮೇಲೆ ಫ್ಯಾಮಿಲಿ ಮ್ಯಾನ್ ಅಜಯ್ ಸರ್ ಜೊತೆ ಮಾಡಿದೆ. ಒಂದು 2 ನಿಮಿಷ ಬಂದು ಹೋಗ್ತಿದ್ರು, ನೀನು ಅಲ್ಲಿ ಆ ಸೀನ್ ನೋಡಿದೆ ಗುರು, ಇಲ್ಲಿ ನೋಡಿದೆ ಗುರು, ಪೆಟ್ರೋಲ್ ಬಂಕಲ್ಲಿ ಹೇಳೋರು, ಇಲ್ಲ ಗುರು ಅಲ್ಲಿ ನೋಡಿದೆ, ನಿನ್ನ ಇಲ್ಲಿ ನೋಡಿದೆ, ಹೋಟ್ಲಲ್ಲಿ ಹೋಗ್ಬೇಕಾರಲ್ಲ ಹೇಳೋರು, ಅಮೂಲ್ಯ ಅವ್ರ ಜೊತೆ ಯಾಕೆ ಮಾಡಿಲ್ಲ, ಅದು ನೋಡಿದೆ ಗುರು ಅಂತ. ಖುಷಿ ಆಗೋದು. ನಿಮಗೆ ಪರ್ದೆ ಹಿಂದೆ ಕೆಲಸ ಮಾಡೋದು ಬೇರೆ, ಅಸಿಸ್ಟೆಂಟಾಗಿ ಕೆಲಸ ಮಾಡೋದು ಬೇರೆ. ಸಿನಿಮಾ ತೆರೆ ಮುಂದೆ ಮಾಡಿದಾಗ ಖುಷಿ ಆಗುತ್ತೆ, ಜನ ರೆಕಗ್ನೈಸ್ ಮಾಡ್ತಾ ಇರಲ್ಲ ಗುರು ಅಂತ. ಬಟ್ ಇದರಲ್ಲಿ ನನಗೆ ಕತೆ ಹೇಳಿದಾಗ ನನಗೆ ಯಾವುದೋ ಒಂದು ಪುಟ್ಟ ಪಾತ್ರ ಇರಬೇಕು ಅಂತಲೇ ಹೋಗಿದ್ದು ನಾನು. ಬಟ್ ನನಗನ್ನಿಸ್ತು ಏನಕ್ಕೆ ಫುಲ್ ಕತೆ ಹೇಳ್ತಾ ಇರಲ್ಲ ಮೇಡಮ್ಮು ಅಂತ. ಬಟ್ ಕಲಾವಿದಂಗೆ ರೆಸ್ಪೆಕ್ಟ್ ಕೊಟ್ಟು ಹೇಳ್ತಾ ಇದ್ದಾರೆ ಅಂತ ನನ್ನ ಥಾಟ್ ಬಂದಿದ್ದು. ಆಮೇಲೆ ಹೇಳಿದ್ರು ಪ್ರೊಡ್ಯೂಸರು ಮತ್ತು ಶಿಲ್ಪಾ ಮೇಡಮು ಮತ್ತು ಡೈರೆಕ್ಟರ್ ಮೇಡಮು, ಇಲ್ಲ ಈ ಸಿನಿಮಾಗೆ ನೀವೇ ಹೀರೋ ಅಂತ. ಜೋಕ್ ಮಾಡಬೇಡಿ ಅಂತಲೇ ಹೇಳಿದೆ ನಾನು. ಆವಾಗ ಹೇಳಿದ್ರು, ಇಲ್ಲ ನೀವೇ ಈ ಪಾತ್ರಕ್ಕೆ ನೀವೇ ಚೆನ್ನಾಗಿ ಸೂಟ್ ಆಗ್ತೀರಾ ಮೇಡಮ್. ನನಗೆ ಸೂಟ್ ಆಗ್ತೀನಿ, ಓಕೆ. ನೀವು ಕತೆ ಹೇಳಿದ್ರಲ್ಲ, ನಂದು ಮಂಡ್ಯ ಸ್ಲ್ಯಾಂಗು ಓಕೆನಾ ಅಂತ ಕೇಳಿದೆ. ಇಂಗ್ಲೀಷಲ್ಲ, ಇಲ್ಲ ಅದಕ್ಕೆ ಪ್ರಿಪೇರ್ ಆಗೋಣ, ಪ್ರಿಪೇರ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಶೂಟ್ ಮಾಡೋಣ ಅಂತ ಹೇಳಿದ್ರು. ಅದೇ ರೀತಿ ಅದನ್ನ ಪ್ಲ್ಯಾನ್ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಇದೆಲ್ಲ ಕಂಪ್ಲೀಟ್ ಎಫರ್ಟ್ ಮೇಡಮ್ದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ಮ ಸಿನಿಮಾ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, ಇನ್ನೇನು ರಿಲೀಸ್ಗೆ ಕೂಡ ರೆಡಿ ಆಗಿದೆ. ಸೊ ಈಗ ನೀವು ಹೀರೋನ ಕೂಡ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿರ್ತೀರ. ಅಫ್ಕೋರ್ಸ್ ನೀವು ಇಷ್ಟೆಲ್ಲ ಆಂಥ್ರೋಪಾಲಜಿ ಅದೆಲ್ಲದ್ರ ಬಗ್ಗೆನೂ ಅಷ್ಟು ಡೀಟೇಲಾಗಿ ಇನ್ ಡೆಪ್ತಾಗೆಲ್ಲ ತಿಳ್ಕೊಂಡಿದ್ದೀರಾ. ಸೊ ನಿಮ್ಮ ಆ್ಯಪಲ್ ಕಟ್ ಸಿನಿಮಾಗೆ ಒಳ್ಳೆಯದಾಗಲಿ, ಹಾಗೆ ನಿಮ್ಮ ಸಿನಿಮಾ ಒಂದು ಹ್ಯೂಜ್ ಸಕ್ಸಸ್ಸನ್ನು ಕಾಣಲಿ. ಯಾಕೆಂದರೆ ಈ ಥರ ಕಾನ್ಸೆಪ್ಟಲ್ಲಿ, ಈ ಥರ ಜಾನರಲ್ಲಿ ಒಂದು ಹುಡುಗಿ ಮಾಡ್ತಾ ಇದ್ದಾಳೆ ಅಂದ್ರೇ ಅದು ಫಸ್ಟ್ ಸಾಹಸ. ಅದಕ್ಕೆ ತುಂಬಾ ಬೋಲ್ಡ್
ಮೆಂಟಾಲಿಟಿ ಇರಬೇಕು. ಸೊ ನಿಮಗೆ ಸಿಂಧು ಅವ್ರಿಗೆ ಹಾಗೆ ಸೂರ್ಯ ಅವ್ರಿಗೆ ಇಬ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಸಿನಿಮಾ ಹ್ಯೂಜ್ ಸಕ್ಸಸ್ಸನ್ನು ಕಾಣಲಿ. ನೋಡಿದ್ರಲ್ಲ, ಆ್ಯಪಲ್ ಕಟ್ ಅನ್ನೋ ಸಿನಿಮಾ ಫೆಬ್ರವರಿಯಲ್ಲಿ ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ, ತೆರೆ ಕಾಣಲಿದೆ. ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಂಡಿದ್ದಾರೆ. ಒಂದು ವಿಭಿನ್ನವಾದ ಒಂದು ಫಿಕ್ಷನ್ ಮೂಲಕ ಬರ್ತಾ ಇದ್ದಾರೆ. ಒಂದು ಯೂತ್ಸ್ಗೆ ರಿಲೇಟೆಡ್ ಆಗಿರುವಂತಹ ಸ್ಟೋರಿ ಅಂತ ಕೂಡ ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಸೊ ಇದು ಸಿನಿಮಾ ಮೇಲೆ ಇನ್ನಷ್ಟು ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ. ಯಾಕಂದರೆ ರಿಯಲ್ ಡೆಡ್ ಬಾಡಿನ ಎಲ್ಲ ಇಟ್ಕೊಂಡು ಸಿನಿಮಾ ಶೂಟ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು. ನೋಡಿದ್ರಲ್ಲ, ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.